ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನಲ್ಲೆಡ್ಕ. ವೀಕ್ಷಕರೇ, ಪ್ರಿಯಾಂಕ್ ಖರ್ಗೆ ಅವರಿಗೆ RSS ಕಂಡ್ರೆ ಯಾಕೆ ಇಷ್ಟು ಕೋಪ, ಯಾಕೆ ಪ್ರತಿದಿನ ಬರೀ RSS ಜಪವನ್ನ ಮಾಡ್ತಾರೆ ಅನ್ನುವಂಥದ್ದು ಅರ್ಥನೇ ಆಗಲ್ಲ ನೋಡಿ. ಈಗ ಅಂತಲ್ಲ, ಮೊದಲಿಂದಾನು RSS ಬಗ್ಗೆ ಕಾಂಗ್ರೆಸ್ ನಾಯಕರದ್ದು ಒಂದು ಟೀಕೆ ಆದ್ರೆ ಪ್ರಿಯಾಂಕ್ ಖರ್ಗೆ ಅವರದ್ದು ಬೇರೆನೆ. ಕಳೆದ ವರ್ಷ ನವೆಂಬರ್ ಅಲ್ಲಿ ಚಿತ್ತಾಪುರದಲ್ಲಿ RSS 100ನೇ ವರ್ಷದ ಪಥ ಸಂಚಲನಕ್ಕೆ ಭಾರಿ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಆಮೇಲೆ ಬಿಡಿ, ಕೋರ್ಟಲ್ಲಿ ಇವರಿಗೆ ಸೋಲಾಗುತ್ತೆ. ಖರ್ಗೆ ಅವರು ಪ್ರತಿನಿಧಿಸುವಂತಹ ಚಿತ್ತಾಪುರದಲ್ಲಿ ಕೋರ್ಟ್ ಅನುಮತಿಯ ಮೇರೆಗೆ ಪಥ ಸಂಚಲನ ನಡೆಯುತ್ತೆ. ಆಗ್ಲೇ ಹಾಗೆ ತಮ್ಮ ಗಾಥೆಯನ್ನ ಬಿಟ್ಟು ಬಾಕಿ ಎಲ್ಲದರಲ್ಲೂ ಕೂಡ ಬಹಳ ಕಾಳಜಿಯನ್ನು ತೋರಿಸೋರು ಈಗ ಗೃಹ ಸಚಿವರಾದ ಮೇಲೆ ಸುಮ್ಮನೆ ಇರ್ತಾರ? ನೀವೇ ಹೇಳಿ. ಡೇ 1ನಿಂದಾನೇ ಶುರು ಮಾಡ್ಕೊಂಡಿದ್ದಾರೆ RSS ಜಪ. ದಾಖಲೆ ಪತ್ರವನ್ನ ರೆಡಿ ಮಾಡಿಟ್ಕೊಳ್ಳಿ, ರಿಜಿಸ್ಟರ್ ಯಾಕೆ ಮಾಡಿಲ್ಲ, ಯಾವಾಗ ನೋಡಿದ್ರೆ ಇದೇ ಮಾತು. ಈಗ RSS ಸರಸಂಘ ಚಾಲಕರಾದಂತಹ ಮೋಹನ್ ಭಾಗವತ ಜಿ ಅವರಿಗೆ ಪತ್ರವನ್ನ ಬರೆದಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಆಗ್ಲೇ ಹೇಳಿದ ಹಾಗೆ ಮೊದಲಿಂದಾನು ಪ್ರಿಯಾಂಕ್ ಖರ್ಗೆ ಅವರದ್ದು ಒಂದೇ ಒಂದು ಪ್ರಶ್ನೆ, RSS ನೋಂದಣಿ ಯಾಕೆ ಮಾಡ್ಕೊಂಡಿಲ್ಲ, ಆಮೇಲೆ ನೋಂದಣಿ ಮಾತ್ರ ಯಾಕೆ ಅಂತ ಹಣಕಾಸಿನ ವ್ಯವಹಾರದ ಬಗ್ಗೆ ಕೂಡ ಪ್ರಶ್ನೆಯನ್ನ ಎತ್ತುತ್ತಾ ಇದ್ದಾರೆ. ನಾನು 2-3 ಬಾರಿ ಪ್ರಿಯಾಂಕ್ ಖರ್ಗೆ ಅವರು ಬರೆದಂತಹ ಒಂದು ಪತ್ರವನ್ನು ಓದಿದೆ. ಪತ್ರದಲ್ಲಿ ಏನಿದೆ ಹೇಳ್ತೀನಿ ಕೇಳಿ. ಮೊದಲು ನಿಮ್ಮ ಸಂಘಕ್ಕೆ 100 ವರ್ಷ ಆಗಿದೆ, ಆಮೇಲೆ ಪ್ರತಿನಿತ್ಯ ಇಷ್ಟು ಶಾಖೆ ನಡೀತಾ ಇದೆ, ಇಷ್ಟು ಜನ ಸ್ವಯಂ ಸೇವಕರಿದ್ದಾರೆ, ಇವೆಲ್ಲವನ್ನು ಕೂಡ ಬರೆದಿದ್ದಾರೆ. ಅದೆಲ್ಲ ಇರಲಿ, ಅದೀಗ ಬೇಡ. ಮೇನ್ ವಿಚಾರ ಹೇಳ್ತೀನಿ. ರಾಷ್ಟ್ರೀಯತೆ, ಶಿಸ್ತು ಬಗ್ಗೆ ಮಾತನಾಡುವಂತಹ RSS ಪಾರದರ್ಶಕತೆಯನ್ನ ಪ್ರದರ್ಶಿಸಲಿ. ಭಾರತದ ಸಂವಿಧಾನದ ಬಗ್ಗೆ ಗೌರವವನ್ನ ಕಾರ್ಯರೂಪದಲ್ಲಿ ತೋರಿಸಲಿ. ಕಾನೂನು ಪಾಲನೆ ವಿಚಾರದಲ್ಲಿ RSS ಕೂಡ ಮಾದರಿಯಾಗಬೇಕು. ಸಾಮಾನ್ಯ ನಾಗರಿಕರಿಗೆ ಅನ್ವಯ ಆಗುವಂತಹ ನಿಯಮ RSSಗೂ ಅನ್ವಯ ಆಗಲಿ. ನಿಯಮಗಳಿಂದ ವಿನಾಯಿತಿ ಪಡೆಯುವಂತಹ ನೈತಿಕ ಹಕ್ಕು RSSಗೆ ಇಲ್ಲ ಅಂತ ಬರೀತಾರೆ. ಅನಂತರ ಕಾರ್ಮಿಕ ಸಂಘಟನೆ, ಟ್ರಸ್ಟು, NGOಗಳ ಹಾಗೆ RSS ಕೂಡ ನೋಂದಣಿಗೆ ಒಳಪಡಲಿ ಅಂತ ಹೇಳ್ತಾರೆ. ಆಯ್ತಾ, ಮುಗಲಿಲ್ಲ. ಆಮೇಲೆ ಒಂದು ಲೈನ್ ಬಹಳ ಮಹತ್ವದ್ದು, ಲೆಕ್ಕ ಪರಿಶೋಧನೆ ಅದೇ ರೀತಿ ಹಣಕಾಸು ಪಾರದರ್ಶಕತೆಯನ್ನು ಕೂಡ RSS ಕಾಪಾಡಿಕೊಳ್ಳಲಿ. ಆರ್ಥಿಕ ವ್ಯವಹಾರಗಳ ಸಂಪೂರ್ಣ ವಿವರಗಳನ್ನ RSS ಕೂಡ ಬಹಿರಂಗಪಡಿಸಲಿ. ಈ ದೇಶದ ಕಾನೂನು ಚೌಕಟ್ಟಿನ ಒಳಗೆ ಕಾರ್ಯನಿರ್ವಹಿಸುವಂತಹ ಬದ್ಧತೆಯನ್ನು ತೋರಿಸಲಿ. RSS ಶತಮಾನೋತ್ಸವ ಕೇವಲ ಸಂಭ್ರಮಾಚರಣೆ ಆಗಬಾರ್ದು, ಶತಮಾನೋತ್ಸವವನ್ನ ಕೂಡ ಸಾಂವಿಧಾನಿಕ ಆತ್ಮಾವಲೋಕನದ ಸಂದರ್ಭವಾಗಿಸಲಿ. ಈ ಕುರಿತು RSSನಿಂದ ಪ್ರತಿಕ್ರಿಯೆಗೆ ನಾನು ನಿರೀಕ್ಷೆಯಲ್ಲಿದ್ದೇನೆ ಅಂತ ಬರೀತಾರೆ. ವೀಕ್ಷಕರೇ, ಇನ್ನೂ ಒಂದು ಲೈನನ್ನ ಓದಲೇಬೇಕು. ಆದ್ದರಿಂದ RSS ತನ್ನ ಅಧಿಕೃತ ಪದಾಧಿಕಾರಿಗಳನ್ನು ನಿಯೋಜಿಸಿ ಇಂತಹ ದೊಡ್ಡ ಮಟ್ಟದ ಸಂಸ್ಥೆಯು ಅಜ್ಞಾತವಾಗಿ ಮತ್ತು ಅನ್ವಯಿಸುವ ಕಾನೂನುಗಳ ಅಡಿಯಲ್ಲಿ ಕಾನೂನುಬದ್ಧ ಸಂಸ್ಥೆಯಾಗಿ ಔಪಚಾರಿಕವಾಗಿ ಅಥವಾ ವ್ಯಕ್ತಿಗಳ ಸಮೂಹ ಎಂಬುದಾಗಿ ನೋಂದಾಯಿಸದೆ ಹೇಗೆ ಕಾರ್ಯನಿರ್ವಹಿಸುತ್ತಿದೆ ಎಂಬುದರ ಕುರಿತು ಸ್ಪಷ್ಟನೆ ನೀಡುವಂತೆ ವಿನಂತಿಸುತ್ತೇನೆ. ಈ ವಿನಂತಿಸುತ್ತೇನೆ ಅನ್ನೋದೇ ನನಗೆ ಅರ್ಥ ಆಗಲಿಲ್ಲ. ಯಾಕೆ ವಿನಂತಿಸುತ್ತೇನೆ ಅಂತ ಹೇಳಿದ್ರು? ಮಾನ್ಯ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಯಾಕೆ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ? ಈ ನೋಟಿಸ್ಗೂ ಮನವಿ ಪತ್ರಕ್ಕೂ ವ್ಯತ್ಯಾಸ ಇದೆ ಅಲ್ವಾ? ಮನವಿ ಪತ್ರಕ್ಕಿಂತ ನೋಟಿಸ್ಗೆ ಹೆಚ್ಚು ಬೆಲೆ. RSSಗೆ ಸಂಬಂಧಪಟ್ಟಂತಹ ಇಲಾಖೆಗಳಿಂದ ಒಂದು ನೋಟಿಸ್ ಕೊಡಿಸಿ, ಯಾಕೆ ನೀವು ಮನವಿ ಪತ್ರವನ್ನ ಕೊಟ್ಟು ಮನವಿ ಮಾಡ್ಕೊಳ್ತಾ ಇದ್ದೀರಾ? RSS ಕರ್ನಾಟಕದಲ್ಲಿ ಒಂದು ಸಂಘಟನೆಯಾಗಿ ಕೆಲಸವನ್ನ ಮಾಡ್ತಾ ಇದೆ, ಆದರೆ ನೀವು ನೋಂದಣಿಯನ್ನ ಮಾಡ್ಕೊಂಡಿಲ್ಲ, ಇಷ್ಟು ದಿನಗಳೊಳಗೆ ನೀವು ನೋಂದಣಿ ಮಾಡ್ಕೊಳ್ಬೇಕು, ನೋಂದಣಿ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಮುಂದಿನ ಕ್ರಮವನ್ನ ಕೈಗೊಳ್ತೀನಿ ಅಂತ ಎಚ್ಚರಿಕೆಯನ್ನ ಕೊಡಬಹುದಿತ್ತು ನಿಮಗೆ. ನೀವು ಯಾಕೆ RSS ಸರಸಂಘ ಚಾಲಕರಿಗೆ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀರಾ? ಅಂದ್ರೆ ಸುಮ್ಮನೆ ಹೀಗೆ ಪ್ರಚಾರದಲ್ಲಿ ನಾನು ಇರಬೇಕು, ರಾಜಕೀಯವಾಗಿ ಇದನ್ನ ಬಳಸ್ಕೊಳ್ಬಹುದು, ಇದನ್ನ ಬಳಸ್ಕೊಂಡು ಮುಂದೆ ಹೋಗಬಹುದು ಅನ್ನುವಂತಹ ಲೆಕ್ಕಾಚಾರನ? ಇಡೀ ಪತ್ರವನ್ನ ನಾನು 2 ಸಲ ಓದಿದೆ. ಅದರಲ್ಲಿ ಆ 2 ಪುಟಗಳ ಪತ್ರದಲ್ಲಿ ಸಂವಿಧಾನದ ಈ ವಿಧಿಯಲ್ಲಿ ಸಂಘ ನೋಂದಣಿ ಮಾಡಿಕೊಳ್ಳಬೇಕು, ಆದ್ರೆ ನೀವು ನೋಂದಣಿ ಮಾಡಿಕೊಂಡಿಲ್ಲ ಯಾಕೆ? ಈ ಒಂದು ಲೈನ್ ಎಲ್ಲೂ ಬಂದಿಲ್ಲ. ಸಂವಿಧಾನದಲ್ಲಿ ಸಂಘ ಸಂಸ್ಥೆಗಳನ್ನ ನೋಂದಣಿ ಮಾಡಿಕೊಳ್ಳಲೇಬೇಕು ಅಂತ ಇದೆಯಾ ಇಲ್ವಾ ನಮಗೆ ಗೊತ್ತಿಲ್ಲ. ದಯವಿಟ್ಟು ಪ್ರಿಯಾಂಕ್ ಖರ್ಗೆ ಅವರು ಅದನ್ನ ಹೇಳಬೇಕು. ಪ್ರಿಯಾಂಕ್ ಖರ್ಗೆ ಅವರು ಬರೆದಂತಹ ಈ ಪತ್ರದ ಉದ್ದೇಶ ಏನು?
ಒಂದು RSS ನೋಂದಣಿ ಆಗಬೇಕು, ಮತ್ತೊಂದು RSS ಹಣಕಾಸಿನ ವ್ಯವಹಾರ ಗೊತ್ತಾಗಬೇಕು. ಹೌದಲ್ವೋ? ಇದೇ ನಿಮ್ಮ ಉದ್ದೇಶ ಆಗಿದ್ರೆ RSS ಸರಸಂಘ ಚಾಲಕರಿಗೊಂದು ನೋಟಿಸನ್ನು ಕೊಡಿ. ನೋಟಿಸಿಗೆ ಉತ್ತರವನ್ನು ಕೊಡದಿದ್ರೆ ರೇಡ್ ಮಾಡಬಹುದು. RSS ಕಚೇರಿ ಮೇಲೆ ರೇಡ್ ಮಾಡಿ ನಿಮ್ಮ ಹಣಕಾಸಿನ ಮೂಲ ಏನು, ನಿಮ್ಮ ಚಟುವಟಿಕೆಗಳಿಗೆ ದುಡ್ಡು ಹೇಗೆ ಬರುತ್ತೆ ಅಂತ ಪ್ರಶ್ನೆ ಮಾಡಬಹುದಲ್ವಾ? ಅದನ್ನು ಬಿಟ್ಟು ಪ್ರಿಯಾಂಕ್ ಖರ್ಗೆ ಅವರು ಮನವಿ ಮಾಡ್ಕೊಳ್ತಾ ಇರುವಂಥದ್ದು ಯಾಕೆ ಅಂತ ಗೊತ್ತು. ನೀವೀಗ ಒಂದು RSS ಕಚೇರಿ ಮೇಲೆ ರೇಡ್ ಮಾಡಿದ್ರೆ ಅಲ್ಲಿ ಏನು ಸಿಗತ್ತೆ? 10 ಜೊತೆ ಗಣವೇಶ, ಲಾಠಿ, ಇದಿಷ್ಟೇ ತಾನೇ ಸಿಗೋದು. ಅದನ್ನು ಬಿಟ್ಟರೆ ಆ ಶಾಖೆಯಲ್ಲಿ ಇನ್ನೇನು ಸಿಗತ್ತೆ? ದೇಶಭಕ್ತಿಗೆ ಸಂಬಂಧಪಟ್ಟಂಥದ್ದು ಏನಾದರೂ ಸಿಗಬಹುದು. ಅದು ಬಿಟ್ಟು ಈ ಒಂದಷ್ಟು ಜನರಿಂದ ಆಯ್ಕೆ ಆಗಿರುವಂತಹ ಈ ದುಡ್ಡು ತಿನ್ನೋದಕ್ಕೆ ಅಂತಾನೇ ಬಂದಿರುವಂತಹ, ಯಾರ್ಯಾರ ಹೆಸರಲ್ಲಿ ತಮ್ಮ ಜೇಬು ತುಂಬಿಸಿಕೊಳ್ಳುವಂತಹ, ನಮ್ಮ ಟ್ಯಾಕ್ಸ್ ಹಣದಲ್ಲಿ ತಿಂದು ತೇಗುವಂತಹ, ಅಕ್ರಮ ಆಸ್ತಿ ಸಂಪಾದನೆ ಮಾಡುವಂತಹ ಅವರುಗಳ ಹಾಗೆ RSS ಅಲ್ವಲ್ಲ. ಆ ಅವರುಗಳು ಯಾರು ಅನ್ನುವಂಥದ್ದು ಜನರಿಗೆ ಅರ್ಥ ಆಗುತ್ತೆ ಬಿಡಿ. ಅಂಡ್ RSS ಹಾಗೆ ಅಲ್ಲ ಅನ್ನುವಂಥದ್ದು ಈಗ ಇಷ್ಟೆಲ್ಲ ಪ್ರಶ್ನೆ ಮಾಡ್ತಾ ಇರುವಂಥವರಿಗೂ ಬಹಳ ಚೆನ್ನಾಗಿ ಗೊತ್ತಿದೆ. ಅದಕ್ಕ ಕೇವಲ ಪತ್ರಗಳಿಗೆ ಮಾತ್ರ ಸೀಮಿತ ಆಗ್ತಾ ಇರುವಂಥದ್ದು. ವೀಕ್ಷಕರ, ನನ್ನದೊಂದು ಪ್ರಶ್ನೆ, RSS ಮೇಲೆ ಯಾಕಿಷ್ಟು ಇವರಿಗೆ ದ್ವೇಷ? RSS ಏನು ದೇಶದ್ರೋಹ ಸಂಘಟನೆನಾ? ಯಾರನ್ನಾದ್ರೂ ಹೊಡಿರಿ ಬಡಿರಿ ಅಂತ ಹೇಳ್ಕೊಂಡಿದ್ಯಾ? ಇಲ್ಲ ಯಾರನ್ನಾದ್ರೂ ಕೊಂದಂತಹ ಆರೋಪ RSS ಮೇಲೆ ಇದೆಯಾ? ಅಥವಾ RSS ಒತ್ತಾಯಪೂರ್ವಕವಾಗಿ ಬನ್ರಪ್ಪ ನಮ್ಮ ಈ ಒಂದು RSSಗೆ ಜಾಯಿನ್ ಆಗಿ ಅಂತ ಯಾವತ್ತಾದ್ರೂ ಕೇಳ್ಕೊಂಡಿದ್ದಾರಾ? ಎಂತೆಂತಹದ್ದು ಅಪರಾಧಗಳನ್ನ ಮಾಡಿರುವಂತಹ, ಅದಕ್ಕೆ ಪ್ರಚೋದನೆಯನ್ನು ಕೊಡುವಂತವರನ್ನ ಕಂಡು ಕಾಣದ ಹಾಗೆ ಇರ್ತಾರಪ್ಪ. ಆದ್ರೆ ಅದೇನೋ RSS ಕಂಡ್ರೆ ಮೈಯೆಲ್ಲ ಉರಿದು ಬಿಡುತ್ತೆ. ಯಾಕೆ? ಸಮಾಜ ಸೇವೆ ಕಷ್ಟ ಕಾಲದಲ್ಲಿ ಯಾರು ಇರ್ತಾರೋ ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ, RSS ಅಲ್ಲಿ ಇದ್ದೇ ಇರುತ್ತೆ. ಇನ್ನು ಹಿಂದೂಗಳ ಸಂಘಟನೆ, ಇದು ಬಿಟ್ರೆ RSS ಏನ್ ಮಾಡಿದೆ? ಇಲ್ಲಿ ನಮಗೆ RSS ನಿಂದ ತೊಂದರೆ ಆಗಿದೆ ಅಂತ ಯಾರಾದ್ರೂ ಬಂದು ದೂರನ್ನ ಕೊಟ್ಟಿದ್ದಾರಾ? ಇಲ್ವಲ್ಲ. RSS ನಮ್ಮ ದುಡ್ಡು ತಿಂದಿದೆ ಅಂತ ಯಾರಾದ್ರೂ ಕಂಪ್ಲೇಂಟ್ ಕೊಟ್ಟಿದ್ದಾರಾ? ಇಲ್ಲ. ಆದ್ರೂ ಅದು ಯಾಕೆ ಬೆಳಗ್ಗಿದ್ರೆ ಸಾಕು RSS ಒಂದೇ ಜಪ? ಯಾಕೆ? ಮಾಡಬೇಕಾಗಿರೋ ಕೆಲಸ 100 ಇರುತ್ತೆ. ಅದು ಬಿಟ್ಟು RSS ನೋಂದಣಿ ಆಗಿದ್ಯಾ ಇಲ್ವ ಅನ್ನೋದೇ ನಿಮ್ಮ ಪ್ರಶ್ನೆ. ಸಂವಿಧಾನದಲ್ಲಿ ಯಾವುದೇ ಸಂಘಟನೆ ನೋಂದಣಿ ಮಾಡಿಸ್ಕೊಳ್ಳೇಬೇಕು ಅಂತ ರೂಲ್ಸ್ ಇದೆಯಾ? ನಮಗೆ ಗೊತ್ತಿಲ್ಲ. ಇದ್ರೆ ಸಚಿವರು ಹೇಳಬೇಕು. ಬಹುಶಃ ಅಂತ ಕಾನೂನು ಇಲ್ಲ ಅಂತ ಕಾಣಿಸುತ್ತೆ. ಯಾಕೆ ಗೊತ್ತಾ? RSS ಸ್ಥಾಪನೆ ಆಗಿದ್ದು 1925ರಲ್ಲಿ. ಅವತ್ತಿಂದ 1947ರವರೆಗೂ ಕೂಡ ಬ್ರಿಟಿಷರ ಆಡಳಿತ ಇತ್ತು. ಆಗ್ಲೂ ನೋಂದಣಿ ಆಗಿರಲಿಲ್ಲ RSS. ಅದಾದ ನಂತರ ಸಾಕಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ ಸರ್ಕಾರನೇ ದೇಶವನ್ನ ಆಳಿರುವಂಥದ್ದು. ಒಂದು ವೇಳೆ ಸಂವಿಧಾನದಲ್ಲಿ ಸಂಘಟನೆಗಳು ನೋಂದಣಿಯನ್ನ ಮಾಡಿಕೊಳ್ಳೇಬೇಕು ಅಂತ ಇದ್ದಿದ್ರೆ RSS ಅನ್ನ ಸುಮ್ಮನೆ ಬಿಟ್ಬಿಡ್ತಿದ್ರಾ? ಮೊದಲು ಹೋಗಿ ನೋಂದಣಿ ಮಾಡಿಸ್ಕೊಂಡು ಬನ್ನಿ, ಆಮೇಲೆ ನಿಮ್ಮ ಚಟುವಟಿಕೆಯನ್ನ ಮುಂದುವರಿಸ್ಕೊಂಡು ಹೋಗಿ ಅಂತ ಎಚ್ಚರಿಕೆಯನ್ನ 100% ಕೊಡ್ತಾ ಇದ್ರು. ಹೌದಲ್ವೋ? RSS ಬ್ಯಾನ್ ಮಾಡೋದಕ್ಕೆ ನೋಡಿದಂಥವ್ರು ಈ ಅವಕಾಶವನ್ನ ಬಿಡ್ತಾ ಇದ್ರಾ? ಚಾನ್ಸೇ ಇಲ್ಲ. ಒಂದು ಸಂಘವನ್ನ ಯಾವಾಗ ನೋಂದಣಿ ಮಾಡಿಸ್ಕೊಳ್ತಾರೆ? ಆ ಸಂಘ ಸರ್ಕಾರದಿಂದ ಅನುದಾನವನ್ನ ಪಡ್ಕೊಳ್ಬೇಕು ಅಂತ ಇದ್ರೆ, ಇಲ್ಲ ಬ್ಯಾಂಕ್ಗಳಿಂದ ಸಾಲವನ್ನ ಮಾಡಿ ಉದ್ಯಮ ನಡೆಸಬೇಕು ಅಂತ ಇದ್ರೆ, ಇಲ್ಲ ಯಾವುದೋ ಸಂಘಟನೆಯನ್ನ ಮಾಡಿಕೊಂಡು ಹೋರಾಟವನ್ನ ಮಾಡಬೇಕು ಅಂತ ಇದ್ರೆ ನೋಂದಣಿ ಮಾಡಿಸ್ಕೊಳ್ತಾರೆ. ಈ 3 ಕೆಲಸವನ್ನ RSS ಮಾಡಲ್ಲ. RSS ಸರ್ಕಾರದಿಂದ ಅನುದಾನವನ್ನ ಪಡೆಯಲ್ಲ. ಯಾವ ಬ್ಯಾಂಕಿಂದ ಕೂಡ ಸಾಲವನ್ನ RSS ಪಡೆಯೋದಿಲ್ಲ. ಯಾವ ಹೋರಾಟವನ್ನ ಕೂಡ RSS ಮಾಡಲ್ಲ. RSS ಕೆಲಸ ಏನು? ಹಿಂದೂಗಳಲ್ಲಿ ಒಗ್ಗಟ್ಟು ಮೂಡಿಸುವಂಥದ್ದು, ಹಿಂದೂ ಸಂಸ್ಕೃತಿಯನ್ನ ಉಳಿಸುವಂಥದ್ದು, ದೇಶ ಪ್ರೇಮ, ಮುಖ್ಯವಾಗಿ ದೇಶ ಪ್ರೇಮವನ್ನ ಬೆಳೆಸುವಂಥದ್ದು. 1925ರಿಂದ ನಿರಂತರವಾಗಿ ಅದೇ ಕೆಲಸವನ್ನ ಮಾಡ್ಕೊಂಡು ಬಂದಿದ್ದಾರೆ. ದೇಶವನ್ನ ಪ್ರೀತಿ ಮಾಡಿ ಅಂತಂದ್ರೆ ಅದ್ಯಾಕೆ ಬಹಳಷ್ಟು ಮಂದಿಗೆ ಹಾಗೆಲ್ಲ ಉರಿಯುತ್ತೆ ಅಂತಾನೆ ಅರ್ಥ ಆಗಲ್ಲ. ಏನು ಕಾರಣ ಇದಕ್ಕೆ? ವೀಕ್ಷಕರ, ಸೋಮವಾರ ಕೇರಳದ ಒಂದು ಕಾರ್ಯಕ್ರಮದಲ್ಲಿ ಸರಸಂಘ ಚಾಲಕರಿಗೆ ಒಂದು ಪ್ರಶ್ನೆ ಬರುತ್ತೆ.
ಕರ್ನಾಟಕ ಸರ್ಕಾರ RSS ನೋಂದಣಿ ಮಾಡಿಸ್ಕೊಳ್ಬೇಕು, ಹಣಕಾಸಿನ ವಹಿವಾಟಿನ ಬಗ್ಗೆ ಉತ್ತರವನ್ನು ಕೊಡಬೇಕು ಅಂತ ಕೇಳ್ತಾ ಇದೆ. ಇದಕ್ಕೆ ನಿಮ್ಮ ಉತ್ತರ ಏನು? ಅದಕ್ಕೆ ಮೋಹನ್ ಭಾಗವತಜಿ ಹೇಳ್ತಾರೆ, ಇದಕ್ಕೆ ಉತ್ತರ ಕೊಡುವಂತ ಅಗತ್ಯನೇ ಇಲ್ಲ. ನಮ್ಮದು ರಹಸ್ಯ ಸಂಘಟನೆ ಅಲ್ಲ. ನಮ್ಮ ಸ್ವಯಂ ಸೇವಕರು ಪ್ರತಿದಿನ ಮೈದಾನದಲ್ಲಿ ತಮ್ಮ ಚಟುವಟಿಕೆಯನ್ನು ನಡೆಸ್ತಾರೆ. ನಮ್ಮಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ. ಹಲವಾರು ವಿಚಾರಗಳು ನೋಂದಣಿ ಆಗಿಲ್ಲ. ನಿಮಗೆ ಗೊತ್ತಿರಲಿ, ಹಿಂದೂ ಧರ್ಮನೇ ನೋಂದಣಿ ಆಗಿಲ್ಲ. ಯಾರಿಗೆ ಸರ್ಕಾರದಿಂದ ಅನುದಾನ ಬೇಕೋ ಅವರು ನೋಂದಣಿಯನ್ನು ಮಾಡಿಸ್ಕೊಳ್ಬೇಕಾಗತ್ತೆ. ನಮಗೆ ಸರ್ಕಾರದಿಂದ ಅನುದಾನ ಬೇಕಿಲ್ಲ. ಹೀಗಾಗಿ RSSಗೆ ನೋಂದಣಿ ಮಾಡುವಂತಹ ಅಗತ್ಯ ಇಲ್ಲ ಅಂತ ಹೇಳ್ತಾರೆ. Karnataka government had directed the activities of RSS are secretive and it must register. What is your response? I don't need to respond. There are so many unregistered things going on. And we are not secretive, we are working on open ground. We are calling people and telling them about Sangha. Hindu Dharma is not registered. Many things are not registered. Those who want to have funds from the government, they require registration. So why should I respond? All this is politics, nothing serious. ಹಿಂದೂಗಳಲ್ಲಿ ಒಗ್ಗಟ್ಟು ಮೂಡಿಸುವಂತಹ ಕೆಲಸ ಬಿಟ್ರೆ ಯಾವುದೇ ದೇಶದ್ರೋಹದ ಕೆಲಸವನ್ನ RSS ಮಾಡಿಲ್ಲ. RSS ದೇಶ ಸೇವೆಯ ಕೆಲಸವನ್ನ ಮಾಡ್ತಾ ಇದೆ. ಆದರೂ ಪ್ರಿಯಾಂಕ್ ಖರ್ಗೆ ಅವರು RSS ಬಗ್ಗೆ ಯಾಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಗೊತ್ತಿಲ್ಲ. 1963ರಲ್ಲಿ ಗಣರಾಜ್ಯೋತ್ಸವ ಪೆರೇಡ್ ಅಲ್ಲಿ RSS ಸ್ವಯಂ ಸೇವಕರು ಕೂಡ ಭಾಗವಹಿಸ್ತಾರೆ. ಯಾಕೆ ಹೇಳಿ? 1962ರ ಚೈನಾ ಭಾರತ ಯುದ್ಧದಲ್ಲಿ RSS ಕೂಡ ಯೋಧರ ಹಾಗೆ ಕೆಲಸವನ್ನ ಮಾಡಿದ್ರು. ಗಣರಾಜ್ಯೋತ್ಸವದಲ್ಲಿ RSS ಭಾಗವಹಿಸೋದಕ್ಕೆ ಅವತ್ತು ಅವಕಾಶವನ್ನ ಕೊಟ್ಟಿದ್ಯಾರು? ಇದೇ ಕಾಂಗ್ರೆಸ್ ಸರ್ಕಾರ, ಇದೇ ಕಾಂಗ್ರೆಸ್ನ ನಾಯಕ, ಅವತ್ತಿನ ಪ್ರಧಾನಿ ಆಗಿದ್ದಂತಹ ಜವಾಹರ್ಲಾಲ್ ನೆಹರು. ಈಗ ಹೇಳಿ, RSS ದೇಶ ಪ್ರೇಮಿ ಸಂಘಟನೆ ಆಗಿದ್ದಕ್ಕೆ ತಾನೆ ಅವತ್ತು ನೆಹರು ಅವಕಾಶವನ್ನ ಕೊಟ್ಟಿದ್ದು. ಹಿಂದೂಗಳಲ್ಲಿ ಒಗ್ಗಟ್ಟು ಮೂಡಿಸುತ್ತೆ ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ, ಅಥವಾ ಜನರಲ್ಲಿ ದೇಶ ಪ್ರೇಮವನ್ನ ಬಿತ್ತುತ್ತೆ RSS ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ RSS ಅನ್ನ ಈ ಮಟ್ಟಿಗೆ ವಿರೋಧ ಮಾಡುವಂಥದ್ದು ತಪ್ಪಲ್ವಾ? ಅವರ ಕಡೆಯಿಂದ ಏನಾದರೂ ತಪ್ಪುಗಳು ಆಗಿದ್ರೆ ಬೇರೆ ವಿಚಾರ. ಏನೂ ತಪ್ಪೇ ಆಗದೆ ಈ ಮಟ್ಟಿಗೆ ಟಾರ್ಗೆಟ್ ಮಾಡುವಂಥದ್ರ ಹಿಂದಿನ ಉದ್ದೇಶ ಏನು ಅರ್ಥ ಆಗ್ತಾ ಇಲ್ಲ. ಪ್ರಿಯಾಂಕ್ ಖರ್ಗೆ ಅವರೇ, RSS ಒಂದು ದೇಶ ಪ್ರೇಮಿ ಸಂಘಟನೆ, ಆದರೆ ಅದರ ವಿರುದ್ಧ ಈ ರೀತಿಯಾದಂಥ ದ್ವೇಷ ಸಾಧನೆ ಯಾಕೆ ಅನ್ನುವಂಥದ್ದು ನಮಗೆ ಅರ್ಥ ಆಗ್ತಾ ಇಲ್ಲ. ನಮ್ಮ ದೇಶಕ್ಕೆ ಪ್ರಧಾನಿಯನ್ನು ಕೊಟ್ಟಂಥ ಸಂಘಟನೆ ಅದು. ಈಗಿರುವಂಥ ಕೇಂದ್ರ ಸಚಿವರಲ್ಲಿ ಬಹುತೇಕರು RSS ಹಿನ್ನೆಲೆಯಿಂದಾನೇ ಬಂದಂಥವರು. ರಾಷ್ಟ್ರಪತಿಗಳಾಗಿರ್ಬೋದು, ಉಪರಾಷ್ಟ್ರಪತಿಗಳಾಗಿರ್ಬೋದು RSSನವರೇ. ಅಷ್ಟೇ ಯಾಕೆ, ನಿಮ್ಮದೇ ಪಕ್ಷದ ನಾಯಕ, ನಿಮ್ಮ CM, ನಮ್ಮ ಕರ್ನಾಟಕದ CM DK ಶಿವಕುಮಾರ್ ಅವರು ಕೂಡ ನಾನು RSS ಶಾಖೆಗೆ ಹೋಗ್ತಾ ಇದ್ದೆ, ನಮಸ್ತೆ ಸದಾ ವತ್ಸಲೆ ಅಂತ ಸದನದಲ್ಲೇ ನಿಂತ್ಕೊಂಡು RSS ಗೀತೆಯನ್ನ ಹಾಡಿದಂಥವರು. ಹೌದು ಅಲ್ವೋ? ಒಂದಂತೂ ಕ್ಲಿಯರ್, RSS ಅನ್ನ ಬೆದರಿಸೋದಕ್ಕೆ, ಹೆದರಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ, ಅಥವಾ RSS ಅನ್ನ ನಿಲ್ಲಿಸೋದಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಸ್ವಯಂ ಸೇವಕರದರಲ್ಲಿ. ಅದರಲ್ಲಿರುವಂಥದ್ದು ಯಾವುದೇ ಪಾರ್ಟಿಯ ಕಾರ್ಯಕರ್ತರಲ್ಲ, ದುಡ್ಡು ಕೊಟ್ಟು ಕರೆತಂದಂಥವರಲ್ಲ, ಹಣ ಕಂಡ್ರೆ ಬಾಯ್ ಬಿಡುವಂಥವರಲ್ಲ, ಅಕ್ರಮವಾಗಿ ಅಯ್ಯೋ ಇನ್ನೂ ಏನ್ ಸಂಪಾದನೆ ಮಾಡಿ ಇಡ್ಲಪ್ಪ ಅನ್ನುವಂಥ ಮನಸ್ಥಿತಿಯವರು ಅಲ್ಲ. ಹೆಸರಲ್ಲೇ ಇರೋ ಹಾಗೆ ದೇಶಕ್ಕೋಸ್ಕರ, ಹಿಂದುತ್ವಕ್ಕೋಸ್ಕರ ಸ್ವಯಂ ಸೇವಕರಾಗಿ ಬಂದಂಥವರು. ಪ್ರಿಯಾಂಕ್ ಖರ್ಗೆ ಅವರು ಮೋಹನ್ ಭಾಗವತ್ಜಿ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. RSS ಮಾತ್ರ ಉತ್ತರವನ್ನ ಕೊಡಲ್ಲ ಅಂತ ಇದೆ. ಮುಂದೇನಾಗತ್ತೆ ನೋಡೋಣ. ಬಟ್ ಯಾಕೆ ಒಂದು ದೇಶ ಪ್ರೇಮಿ ಸಂಘಟನೆಯನ್ನ ಈ ಮಟ್ಟಿಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅರ್ಥನೇ ಆಗ್ತಾ ಇಲ್ಲ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.